ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇದೇನಪ್ಪ ಬರೀ ವ್ಲಾಗು ಫುಡ್ಡು ಅಂತ ಮಾಡ್ಕೊಂಡು ಬಂದು ಇವಾಗ ಟೆಕ್ನಿಕಲ್ ಆಗಿ ವಿಡಿಯೋ ಹಾಕ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ. ಹೈಸ್, ನನಗೂ ಇದೇ ಪ್ರಾಬ್ಲಮ್ ಆಗಿತ್ತು. ಸೊ ನಂದು ಐಫೋನ್ ಆಗಿರೋದ್ರಿಂದ ನನಗೆ ಸ್ಕ್ರೀನ್ ರೆಕಾರ್ಡ್ ಯಾವ ಥರ ಮಾಡೋದು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ನಾನು ಕನ್ನಡದಲ್ಲಿ ನೋಡಿದೆ ಯೂಟ್ಯೂಬಲ್ಲಿ, ನನಗೆ ಸಿಗಲಿಲ್ಲ. ಬಟ್ ಬೇರೆ ಲ್ಯಾಂಗ್ವೇಜಲ್ಲಿ ಒಂದು ವಿಡಿಯೋ ಇತ್ತು. ಸೊ ಯಾವ ಥರ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋದು ಐಫೋನಲ್ಲಿ ಅಂತ. ಸೊ ನನಗದು ತುಂಬ ಹೆಲ್ಪ್ಫುಲ್ ಆಯಿತು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆಲ್ಲ. ಹಾಗಾಗಿ ನಾನು ಮತ್ತೆ ಈ ವಿಡಿಯೋನ ಯಾವ ಥರ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಸ್ಕ್ರೀನ್ ರೆಕಾರ್ಡ್ ಯಾವ ಥರ ಮಾಡಬೇಕು ಅಂತ. ಸೊ ನಾನು ಡೈರೆಕ್ಟಾಗಿ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಮೇಲ್ಗಡೆಯಿಂದ ಇನ್ನು ಯಾವುದೋ ಆಪ್ಷನ್ ಇರ್ತಿರ್ಲಿಲ್ಲ ಅಲ್ಲಿ, ಯಾವ ಥರ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು ಅಂತ. ಸೊ ಸ್ಕ್ರೀನ್ ರೆಕಾರ್ಡ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ ಯಾವ ಥರ ಮಾಡೋದು ಅಂತ. ಸೊ ರೈಟ್ ಸೈಡಿಂದ ಸ್ಕ್ರೋಲ್ ಮಾಡಿದ್ರೆ ಪ್ಲಸ್ ಮಾರ್ಕ್ ಬರುತ್ತೆ. ಸೊ ನೋಡಿ ಈ ಥರ. ಆಮೇಲೆ ನೆಕ್ಸ್ಟ್ ಕೆಳಗಡೆ ಫುಲ್ಲು ಎಂಡಲ್ಲಿ ನೋಡಿದ್ರೆ ಆಡಿಯೋ ಕಂಟ್ರೋಲ್ ಅಂತ ಬರುತ್ತೆ, ಪ್ಲಸ್ ಮಾರ್ಕ್ ಬಂದು ಆಡಿಯೋ ಕಂಟ್ರೋಲ್ ಅಂತ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ತುಂಬ ಅಲ್ಲಿ ಆಪ್ಷನ್ಸ್ ಬರುತ್ತೆ, ನಿಮ್ಗೆ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ನನಗೆ ಸ್ಕ್ರೀನ್ ರೆಕಾರ್ಡ್ ಬೇಕು, ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಇದೆ ಅಲ್ವಾ ನೋಡಿದ್ರೆ. ಸೊ ಸ್ಕ್ರೀನ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಸ್ಕ್ರೀನಲ್ಲಿ ನೋಡಿ. ನೆಕ್ಸ್ಟು ಬ್ಯಾಕ್ ಹೋದ್ಮೇಲೆ ಮತ್ತೆ ಒಂದ್ಸರಿ ಓಪನ್ ಮಾಡಿ ನೋಡಿ, ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ರೆಡ್ ಕಲರಲ್ಲಿದೆ ಅಲ್ವಾ. ಸ್ಕ್ರೀನ್ ರೆಕಾರ್ಡ್ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು ಅಂತ ನೋಡಿದ್ರಿ ಅಲ್ವಾ. ಸೊ ಇಷ್ಟೇ ಸಿಂಪಲ್ಲು, ಆರಾಮಾಗೆ ಯೂಸ್ ಮಾಡ್ಬೋದು. ಸೊ ಇನ್ನು ಯಾರಿಗೆಲ್ಲ ಗೊತ್ತಿರಲ್ಲ ಇದನ್ನು ವಿಡಿಯೋ, ಸೊ ಅವ್ರಿಗೆ ಯೂಸ್ ಆಗುತ್ತೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ರೆಡ್ ಕಲರಲ್ಲಿ ಸಿಂಬಲ್ ಇದೆ ಅಲ್ವಾ ರೆಕಾರ್ಡಿಂಗು, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ. ತುಂಬ ಈಸಿ ಇದೆ. ಸೊ ನನಗಂತೂ ಸ್ಟಾರ್ಟಿಂಗ್ ಯಾವ ಥರ ರೆಕಾರ್ಡ್ ಮಾಡ್ಕೋಬೇಕು ಅಂತ ಗೊತ್ತಾಗಿರಲಿಲ್ಲ. ಸೊ ನಾನು ಹಿಂಗೇ ಸರ್ಚ್ ಮಾಡಿ, ಸೊ ಬೇರೆ ಲ್ಯಾಂಗ್ವೇಜಲ್ಲಿ ನಾನು ನೋಡಿದ ವೀಡಿಯೋನ ಸೊ ನಾನೀಗ ಕನ್ನಡದಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ. ಮತ್ತು ಸೊ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ತುಂಬ ಎಳೆದು ಚೆನ್ನಾಗಿತ್ತು ಬೆಂಡೆಕಾಯಿ. ಸೊ ಹಂಗಾಗಿ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅಂತ ಬೆಂಡೆಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಸೊ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ನೋಡಿ ಯಾವ ಥರ ಅಂತ. ಸೊ ಚೆನ್ನಾಗಿ ತೊಳ್ದು ಅದರಲ್ಲಿ ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ರಫ್ ಆಗಿರುತ್ತೆ ಅಲ್ವಾ, ಸೊ ಅದೆಲ್ಲ ಹೋಗ್ಬೇಕು. ಆ ಥರ ಉಜ್ಜಿ ಒಂದ್ಸರಿ ಕೈಯಲ್ಲೇನೆ. ಸೊ ಅದಾದ್ಮೇಲೆ ಒಂದು ಯಾವುದಾದ್ರೂ ಒಂದು ಬಟ್ಟೆ ಹಾಕಿ ಕಾಟನ್ದು, ಸೊ ಒಣಗಿರೋಂಥ ಬಟ್ಟೆ ಹಾಕಿ ಎಲ್ಲ ಚೆನ್ನಾಗಿ ಒರೆಸ್ಕೋಬೇಕು. ಸೊ ಇದೇ ಥರನೇ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೋಬೇಕು ಎಲ್ಲನೂ ನೋಡಿ ಒಂದೊಂದೇನೆ. ಸೊ ತುಂಬ ನೀರಿನ ಅಂಶ ಇತ್ತು ಅಂದರೆ ಚೆನ್ನಾಗಿರಲ್ಲ, ಹುರ್ಕೋಬೇಕಲ್ವಾ ಹಾಗಾಗಿ. ಸೊ ನಾನು ಈ ಮಾಮೂಲಿ ಕೊಬ್ಬರಿ ತುರಿ ಬರುತ್ತಲ್ಲ ಅದರಲ್ಲೇ ನಾನು ಟೊಮೊಟೊ ಹಚ್ಚಿಟ್ಕೊಂಡಿಲ್ಲ. ಸೊ ನಾನು ಟೊಮೊಟೊನ ಹಾಗೆ ತುರ್ಕೋತಾ ಇದ್ದೀನಿ. ಸೊ ಟೊಮೊಟೊ ಜ್ಯೂಸು ಮಿಕ್ಸಿಗಾದರೂ ಹಾಕ್ಬೋದು, ನೀವು ಮಿಕ್ಸಿ ಮಾಡ್ಕೋತೀನಿ ಅಂದರೆ ಕಟ್ ಮಾಡಿ ಮಿಕ್ಸಿಗಾದರೂ ಹಾಕಿ. ಸೊ ನಾನು ಮಿಕ್ಸಿಗೆ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಇದೇ ಥರ ತುರ್ಕೋತಾ ಇದ್ದೀನಿ. ಸೊ ತುಂಬ ಈಸಿನೇ, ಇಂತೂ ಲೇಟ್ ಆಗಲ್ಲ ಪ್ರೋಸೆಸ್ ಏನು, ಬೇಗನೆ ತುರ್ಕೋಬೋದು ಇದ್ರಲ್ಲೂ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಹಚ್ಚಿಟ್ಕೊಳ್ಳೋದಕ್ಕಿಂತ ಮಿಕ್ಸಿ ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ 2 ತೊಗೊಂಡಿದ್ದೀನಿ. ಸೊ ಇದು ಇನ್ನೂ ಒಂಥರ ಮಾಡ್ತೀನಿ, ಬಟ್ ಇದು ನನಗೆ ಅಷ್ಟು ಇಷ್ಟ ಆಗಲ್ಲ. ಇನ್ನೊಂದು ಹಸಿಮೆಣ್ಸಿನ್ಕಾಯಿ ಹಾಕ್ದಲೇ ಮಾಡ್ತೀನಿ, ಅದು ನನಗೆ ತುಂಬ ಇಷ್ಟ. ಸೊ ಇದು ನಮ್ಮ ಮನೆಗೂ ಇಷ್ಟಪಡ್ತಾರೆ ಖಾರ ಇದ್ದರೆ, ಹಾಗಾಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಸೊ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ. ಸೊ ಬೆಂಡೆಕಾಯಿನನ್ನು ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದ್ ಸೈಡ್ ಓಪನ್ ಇರಬೇಕು, ಪೂರ್ತಿ ಓಪನ್ ಬೇಡ, ಒಂದ್ ಸೈಡ್ ಓಪನ್ ಮಾಡ್ಕೊಳ್ಳಿ. ಎಣ್ಗಾಯಿ ಎಲ್ಲ ಹಾಕ್ತಿವಿ ಅಲ್ವಾ ಅದೇ ಥರನೇ ಒಂದ್ ಸೈಡ್ ಓಪನ್ ಮಾಡಿ ಹುರ್ಕೋಬೇಕು ಚೆನ್ನಾಗಿನೇ. ಸೊ ಎಣ್ಣೆ ಹಾಕಿರೋದ್ರಿಂದ ಅದು ಬೇಗ ಬ್ಲಾಕ್ ಆಗಲ್ಲ ಬೆಂಡೆಕಾಯಿ, ಹಾಗೆ ಗ್ರೀನ್ ಕಲರಲ್ಲೇ ಇರುತ್ತೆ. ಸೊ ಹುರಿದಿರೋದಾಗುತ್ತೆ, ಚೆನ್ನಾಗಿ ಫ್ರೈ ಆಗಿರುತ್ತೆ, ಆದ್ರೂ ಕಲರ್ ಅಷ್ಟು ಬಂದಿರಲ್ಲ. ಸೊ ಹಂಗಾಗಿ ಎಣ್ಣೆ ಹಾಕೋದು ಬೇಗ ಆಗುತ್ತೆ ಅಂತ ಒಂದು ರೀಸನ್ಗೆ, ಮತ್ತೆ ಕಲರು ಬ್ಲಾಕ್ ಆಗಲ್ಲ ಅಂತ ಅನ್ನೋದಕ್ಕೆ ಎಣ್ಣೆ ಹಾಕಿ ಹುರ್ಕೊಳ್ಳೋದು. ಸೊ ನೋಡಿ ಯಾವ ಥರ ಅಂತ. ಸೊ ಉರಿಬೇಕು, ಒಂದು 10 ಮಿನಿಟ್ಸ್ ಆದ್ರೂ ಉರಿಬೇಕು ನೀವು ಫ್ಲೇಮಲ್ಲಿ ಇಟ್ಕೊಂಡು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು. ಇಲ್ಲ ಅಂತ ಅಂದ್ರೆ ಅದು ಪಲ್ಯ ಚೆನ್ನಾಗಾಗಲ್ಲ. ಸೊ ನೋಡಿ ಈ ಥರ ಉರಿಬೇಕು, ಅಂದ್ರೆ ಲೈಟಾಗಿ ಕಲರು ಜಾಸ್ತಿ ಡಾರ್ಕ್ ಬಂದಿಲ್ಲ ಬ್ಲ್ಯಾಕು. ಸೊ ಈ ಥರ ಆಗಿರುತ್ತೆ. ಸೊ ಇಷ್ಟ ಆಗಿದೆ ಅಂದ್ರೆ ಆಗಿದೆ, ಬೆಂದಿದೆ ಅಂತ, ಫ್ರೈ ಆಗಿದೆ ಅಂತ ಅರ್ಥ. ಸೊ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಲೋಳಿ ಥರ ಇರಲ್ಲ, ಅಂಟ್ ಥರ ಇರಲ್ಲ.
ಬೆಂಡೆಕಾಯಿ ಏನಾದರೂ ಫ್ರೈ ಆಗಿತ್ತು ಚೆನ್ನಾಗಿ ಅಂದರೆ. ಸೊ ನಾನು ಸ್ಪೈಸಿಗೆ ನೋಡಿ ಅರಿಶಿನದ ಪುಡಿ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಸ್ಪೈಸಿ ಬೇಕು ಅಂತ ಅಂದ್ಬಿಟ್ಟು ಹಸಿಮೆಣಸಿನ್ಕಾಯಿ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಸೊ ಸಾಸಿವೆ ಹಾಕಿದ್ಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈ ಥರ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ನಾನು ತೆಗೆದಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ. ಸೊ ನಾನು 1 ಸ್ಪೂನ್ ಧನಿಯಾ, 1 ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಸೊ ನೀವು ಮೆಣಸಿನ್ಕಾಯಿ ಹಾಕ್ದಲೇ ಸ್ವಲ್ಪ ಖಾರ ಬೇಕು ಅಂತ ಅಂದರೆ ಅಚ್ಕಾರದ ಪುಡಿನ ಯೂಸ್ ಮಾಡ್ಬೋದು. ಸೊ ನಾನು ಸ್ವಲ್ಪ ಸ್ಪೈಸಿ ಬೇಕು ಅಂತ ಅಂದ್ಬಿಟ್ಟು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈರುಳ್ಳಿಗೆ ಎಲ್ಲನೂ. ಮತ್ತು ಮಸಾಲೆನೂ ಕೂಡ ಪೌಡರು ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಆದಮೇಲೆ ನಾನು ತುರಿದಿಟ್ಕೊಂಡಿರೋವಂಥ ಟೊಮೊಟೊ ಜ್ಯೂಸನ್ನ ಹಾಕ್ತಾ ಇದ್ದೀನಿ. ಸೊ ನೀವು ಮಿಕ್ಸಿಗಾದರೂ ಹಾಕ್ಬೋದು, ಇಲ್ಲ ನಾನು ಮಾಡಿದ್ನಲ್ಲ ಆ ಪ್ರೊಸೀಜರ್ ಯೂಸ್ ಮಾಡ್ಬೋದು. ಸೊ ಇದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು ಟೊಮೊಟೊ, ಇಲ್ಲಾಂದರೆ ಸ್ವಲ್ಪ ಹುಳಿ ಹಸಸಿಗೆ ಅನಿಸುತ್ತೆ. ಹಾಗಾಗಿ ಒಂದು 5 ಮಿನಿಟ್ಸ್ ಅದ್ರಲ್ಲಿ ಬೇಯಿಸ್ಕೊಳ್ಳಿ. ಅದು ಬೆಂದಿದ ತಕ್ಷಣ ನೋಡಿ ಗೊತ್ತಾಗುತ್ತೆ, ಕಲರ್ ಲೈಟಾಗಿ ಚೇಂಜ್ ಆಗುತ್ತೆ ಮತ್ತು ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ ಬೆಂದಿದ್ದಾಗಿದೆ ಅಂದಮೇಲೆ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಉಪ್ಪು ನೋಡಿಕೊಂಡು ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಟೊಮೊಟೊ ಎಲ್ಲ ಬೆಂದಾದ್ಮೇಲೆ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ. ಸೊ ಬೆಂಡೆಕಾಯಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೊಟೊ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಆ ಮಸಾಲೆ ಜೊತೆ. ಸೊ ಬೆಂಡೆಕಾಯಿ ಅದು ಒಂದ್ಸರಿ ಡ್ರೈ ಮಿಕ್ಸ್ ಅದೇ ಥರ ಮಾಡ್ಕೊಳ್ಳಿ. ಆಮೇಲೆ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಸೊ ನೋಡಿ ನೀರು ನೋಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೆ, ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಮುಂದೆ ಮಾಡ್ಕೊಳ್ಳಿ, ಏನಾಗಲ್ಲ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲ ನನಗೆ ಇದೇ ಥರ ಸ್ವಲ್ಪ ಗಟ್ಟಿ ಇರಬೇಕು, ಡ್ರೈ ಥರ ಇರಬೇಕು ಅಂತಂದರೆ ನೀರೇನು ಜಾಸ್ತಿ ಹಾಕೋದು ಬೇಕಿಲ್ಲ. ಸೊ ನೋಡಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀರು. ಹಾಕ್ಕೊಂಡು ಒಂದು 10 ಮಿನಿಟ್ಸು ಬೇಯಕ್ಕೆ ಬಿಟ್ಬಿಡಬೇಕು. ಸೊ ಬೆಂದಾದ್ಮೇಲೆ ಚೆನ್ನಾಗಾಗುತ್ತೆ. ಹುರಿದಿರೋದ್ರಿಂದ ಅದು ಅಂಟು ಥರ ಲೋಳಿ ಥರ ಬರಲ್ಲ ಬೆಂಡೆಕಾಯಿ. ತುಂಬ ಚೆನ್ನಾಗಾಗಿತ್ತು ಪಲ್ಯ ಮಾತ್ರ. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ.